ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಅನದರ್ ಬ್ಲಾಗ್. ನಾನು ಇವತ್ತು ಬೆಳಗ್ಗೆಯಿಂದ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಟೈಮ್ ಒಂದು 6 o'clock ಆಗಿದೆ. ನೋಡಿ, ಸಿಕ್ಕಾಪಟ್ಟೆ ಮಳೆ ನಮ್ಮ ಊರಲ್ಲಿ ಇವತ್ತು ಬೆಳಗ್ಗೆ ಮಳೆ ಸ್ಟಾರ್ಟ್ ಆಗೈತಿ. ಏನೋ ಒಂಥರ ಹೊಸ ವೈಬ್ ಬರ್ತೈತಿ, ಒಂಥರ ಡಿಫ್ರೆಂಟಾಗಿ ವೈಬ್ ಬರ್ತೈತಿ. ನೋಡ್ರಿ, ಸಖತ್ ಮಳೆ ಆಗ್ತೈತಿ. ತೋರಿಸಿ ಆಲ್ರೆಡಿ ಅವತ್ತು ಮಳೆ ಅಂದ್ಕೊಂಡು ಬೆಳಗ್ಗೆ ಮಳೆ ಜೊತೆ ಕಾಫಿ ಮಾಡೋಕೆ ಇಟ್ಟಿದ್ದೆ. ಅಷ್ಟರಲ್ಲೇ ಮಳೆ ಬರಕತ್ತು. ಮತ್ತು ಆಮೇಲೆ ಕಾಫಿ ಕೊಡೋಣ ಅಂತ ನಾವು ವಾಕಿಂಗ್ ಅಂತ ಹೋಗಿ ದೂರ ಅಷ್ಟೇ ಮಳೆ ಸ್ಟಾರ್ಟ್ ಆಯಿತು. ಮತ್ತು ರಿಟರ್ನ್ ವಾಪಸ್ ಬಂದು ಕಾಫಿ ಇಟ್ಟೆ. ಈಗ ಆಲ್ರೆಡಿ ಸಖತ್ತ ಜೋರ ಬರ್ತೈತಿ. ಅದಕ್ಕೆ ಕಾಫಿ ಬಿಸಿ ಕಾಫಿ ಕೊಡೋಣ ಚೆನ್ನಾಗಿರುತ್ತೆ. ಕಾಫಿ ಮಾಡ್ತಿಂತಾಯಿದ್ದೆ. ಕಾಫಿ ಕುಡ್ಕೊಂತ ಬ್ಲಾಗ್ ಮಾಡ್ತೀನಿ. ಫ್ಯಾಮಿಲಿ ಹೆಂಗೆ ಬರ್ತೈತೆ ಮಳೆ ಅಂತ. ಸಿಕ್ಕಾಪಟ್ಟೆ ಬರ್ತೈತಿ. ಫ್ಯಾಮಿಲಿ ಮಳೆ ನೋಡ್ಕೊತ ಕಾಫಿ ಕೊಡೋ ವೈಬೇ ಬೇರೆ. ಅದು ಒಂಥರ ಏನೋ ಸ್ಪೆಷಲ್ಲಾಗಿ ಒಂಥರ ಏನೋ ಖುಷಿ ಸಿಗ್ತೈತಿ. ನನಗಂತೂ ಭಾಳ ಇಷ್ಟ. ಹಾಗಾಗಿ ಅದನ್ನು ಎಂಜಾಯ್ ಮಾಡ್ತಾಯಿದ್ದೀನಿ, ಕಾಫಿ ಕುಡ್ಕೊಂತ ಮಳೆ ನೋಡೋದು. ಸ್ಟೇಟಿನಾಗಿರಿ, ಮತ್ತು ಆಮೇಲೆ ಲಾಗ್ ಕಂಟಿನ್ಯೂ ಮಾಡ್ತೀನಿ. ನೋಡಿ, ಒಂದೆರಡು ಕ್ಲಿಪ್ಸ್ ಆಗಿರ್ತೀನಿ, ಎಂಜಾಯ್ ಮಾಡಿ. ಒಂದು ಪ್ರೇಮಿಗಾಗಿ ಪ್ರೇಮಿಯೊಬ್ಬ ಇರದ ಕ್ಷಣ, ಈ ತಿರುಗು ಭೂಮಿ ತಿರುಗದೆಂದು ಒಂದು ಕ್ಷಣ, ಇಲ್ಲಿ ಸನಿಹವುಂಟು ವಿರಹವುಂಟು ಪ್ರತಿದಿನ, ಪ್ರತಿ ಹೆಜ್ಜೆಯಲ್ಲೂ ಕಾಯಬೇಕು ಮನ ಮನ. ನನ್ನಾಣೆಗೂ ನಿನ್ನ ಬಾಳೆಲ್ಲ ಬೆಳಗಿರಲಿ, ನಿನ್ನ ನಾಳೆಗಳೆಲ್ಲ ನಾನೆನೆಯೋ. ಫ್ಯಾಮಿಲಿ, ಇವಾಗ ಮಮ್ಮಿ ಇಲ್ಲಿ ಸಾಂಬಾರಿಗೆ ಬೇಳೆ ಬೇಯಿಸಿಟ್ಟಾರ. ಆಮೇಲೆ ಈ ಕಡೆ ಏನಪ್ಪ ಅಂದ್ರೆ ಬೀಟ್ರೋಟ್ ಇದು ಮಾಡಿ ಬೇಯಕ್ಕಿಟ್ಟಾರ. ಆಲ್ರೆಡಿ ಬೆಂದಿದೆ ಅನ್ಕೊತೀನಿ ಆಲ್ಮೋಸ್ಟ್. ಆಮೇಲೆ ಇಲ್ಲಿ ನಾನು ಇವಾಗ ಟೊಮೆಟೊ, ಈರುಳ್ಳಿ ಮತ್ತು ಕರಿಬೇವು ಇದನ್ನೆಲ್ಲನೂ ಸ್ವಲ್ಪ ಈಗ ಒಗ್ಗರಣೆ ಹಾಕಬೇಕು. ಹಾಕಿ ಸಾಂಬಾರು ರೆಡಿ ಮಾಡೋಣ, ಮತ್ತು ಒಂದು ಕಡೆ ಪಲ್ಯ ರೆಡಿ ಮಾಡೋಣ. ಆಮೇಲೆ ಇನ್ನೊಂದೇನಪ್ಪ ಅಂದರೆ ಇಲ್ಲಿ ನೋಡಿರಿ, ಚಪಾತಿಗೆ ಮಮ್ಮಿ ಹಿಟ್ಟು ಕಾಯಿಸಿಟ್ಟಾರ. ಬೀಟ್ರೋಟ್ ಚಪಾತಿ, ಬೀಟ್ರೋಟ್ ಪಲ್ಯ ಇದೆ, ಬೀಟ್ರೋಟ್ ಚಪಾತಿ ನಮ್ಮ ಮನೇಲಿ ಇದೇ ಇರುತ್ತೆ. ಓಕೆನಾ? ಓಕೆ, ಇವಾಗ ಮಾಡೋಣ ಅಂತ ಬನ್ನಿ. ನಿಮಗೂ ಕೂಡ ತೋರಿಸ್ತೇನಂತ ನೋಡ್ಕೊಂಬನ್ನಿ. ಫ್ಯಾಮಿಲಿ, ಇವಾಗ ಒಂದು ಪಾತ್ರೆ ಇಟ್ಟು ಎಣ್ಣೆ ಮತ್ತು ಜೀರಿಗೆ, ಸಾಸಿವೆ, ಬೆಳ್ಳುಳ್ಳಿ, ಈರುಳ್ಳಿ, ಟೊಮಾಟೊ ಮತ್ತು ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿ ಒಂದು ರೌಂಡ್ ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ನೆಕ್ಸ್ಟು ಕಸ್ತೂರಿ ಮೆಂತ್ಯ ಒಂದು ಸ್ವಲ್ಪ ಫ್ಲೇವರ್ಗೋಸ್ಕರ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೀವು ಸ್ಕಿಪ್ ಕೂಡ ಮಾಡ್ಬೋದು. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಅರಿಶಿನ ಪುಡಿ ಮತ್ತು ಸಾಂಬಾರು ಮಸಾಲ, ಖಾರ ಪುಡಿ ಎಲ್ಲನೂ ಹಾಕ್ತಾಯಿದ್ದೀನಿ. ಹಾಕಿಬಿಟ್ಟು ಒಂದು ಸ್ವಲ್ಪ ಇನ್ನೊಂದು ರೌಂಡು ಮಿಕ್ಸ್ ಮಾಡ್ಕೊಳ್ಳಿ ಕ್ಲೀನಾಗಿ. ಅದು ಒಂದು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗಬೇಕು. ಫ್ರೈ ಆದರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಆಮೇಲೆ ಮಸಾಲೆ ಎಲ್ಲ ಕ್ಲೀನಾಗಿ ಎತ್ಕೊಳ್ಳುತ್ತೆ. ಆಮೇಲೆ ಅದಕ್ಕೆ ಸ್ವಲ್ಪ ಹುಣಸೆಹಣ್ಣಿನ ರಸ ಹಾಕ್ತಾಯಿದ್ದೀನಿ. ಹಾಕಿಬಿಟ್ಟು ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡು ಆಮೇಲೆ ಒಂದು ಸ್ವಲ್ಪ ಹಿಂಗೆ ಹಾಕ್ತಾಯಿದ್ದೀನಿ, ಒಂಚೂರು ಹಂಗೆ ಹಾಕ್ಕೊಂಡ್ರೆ ಟೇಸ್ಟ್ ಇದೊಂಥರ ಡಿಫ್ರೆಂಟಾಗಿ ಕೊಡುತ್ತೆ. ಹಾಗಾಗಿ ಆಮೇಲೆ ಒಂದು ರೌಂಡ್ ಮಿಕ್ಸ್ ಮಾಡಿಕೊಂಡು ಇವಾಗ ಒಂದು ಪ್ಲೇಟ್ ಮುಚ್ಚಿ ಒಂದು ಸ್ವಲ್ಪ ಈರುಳ್ಳಿ ಟೊಮೆಟೊ ಎಲ್ಲ ಬೇಯಬೇಕು. ಹಾಗಾಗಿ ಒಂದು ಪ್ಲೇಟ್ ಮುಚ್ತಾಯಿದ್ದೀನಿ. ಆಮೇಲೆ ನೆಕ್ಸ್ಟ್ ಏನಪ್ಪ ಅಂದರೆ ಒಂದು ಸ್ವಲ್ಪ ಮಸಾಲೆ ಎಲ್ಲ ಖಾಲಿ ಆಗಿತ್ತು. ಹಾಗಾಗಿ ಮಸಾಲೆ ಎಲ್ಲ ಫಿಲ್ ಮಾಡ್ತಾಯಿದ್ದೀನಿ ಬಾಕ್ಸಿಗೆ. ನಮ್ಮ ಮಮ್ಮಿ ಮಾಡ್ತಿದ್ರು, ಇವಾಗ ನಾನೇ ಖಾಲಿ ಆಗಿದ್ದು ನೋಡಿದ್ನಲ್ಲ, ಹಾಗಾಗಿ ನಾನು ಎಲ್ಲ ಫಿಲ್ ಮಾಡ್ತಾಯಿದ್ದೀನಿ. ನೋಡಿ, ಎಲ್ಲ ಐಟಮ್ಸು ಏನಪ್ಪ ಅಂದರೆ ಅರಿಶಿನ ಪುಡಿ, ಖಾರ ಪುಡಿ, ಆಮೇಲೆ ಸಾಂಬಾರು ಮಸಾಲ, ಗರಂ ಮಸಾಲ, ಇಲ್ಲಾಂದರೆ ಚಿಕನ್ ಪೌಡ್ರು ಅದು ಇದು ಹಾಕಿರ್ತೀವಿ. ಆಮೇಲೆ ಉಪ್ಪು ಖಾಲಿಯಾಗಿತ್ತು, ಉಪ್ಪು ಕೂಡ ಹಾಕಿದೆ. ಆಮೇಲೆ ಜಾರಲ್ಲಿ ಕೂಡ ಖಾಲಿ ಆಯಿತು, ಹಾಗಾಗಿ ಜಾರಲ್ಲಿ ಕೂಡ ಉಪ್ಪನ್ನ ಫಿಲ್ ಮಾಡ್ತಾಯಿದ್ದೀನಿ. ಫಿಲ್ ಮಾಡಿ ಎತ್ತಿಟ್ಟೆ. ಆಮೇಲೆ ಅಷ್ಟರಲ್ಲೇ ಎಲ್ಲ ಟೊಮೆಟೊ, ಈರುಳ್ಳಿ ಎಲ್ಲ ಬೆಂದಿತ್ತು. ಹಾಗಾಗಿ ಅದಕ್ಕೆ ನಾನಿವಾಗ ಬೇಳೆ ಬೇಯಿಸಿಟ್ಟಿದ್ರಲ್ಲ ಅದನ್ನು ಹಾಕ್ತಾಯಿದ್ದೀನಿ. ಹಾಕಿಬಿಟ್ಟು ಒಂದು ಸ್ವಲ್ಪ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡು ನಿಮಗೆ ಎಷ್ಟು ನೀರು ಬೇಕೋ, ಸಾಂಬಾರು ಎಷ್ಟು ನೀರು ತೆಳಗೆ ಬೇಕೋ ಆ ಥರ ನೀವು ನೀರು ಹಾಕ್ಕೋಬೋದು. ನಾನು ಒಂದು ಸ್ವಲ್ಪ ಜಾಸ್ತಿನೇ ನೀರು ಹಾಕ್ತದೆ, ಯಾಕಂದ್ರೆ ಸಾಂಬಾರು ಅಷ್ಟೇ ಅಲ್ಲ, ನೆಕ್ಸ್ಟ್ ಪಲ್ಯ ಮಾಡ್ತಾಯಿದ್ದೀನಿ. ಹಾಗಾಗಿ ಪಲ್ಯ ಏನಪ್ಪ ಅಂದ್ರೆ ಬೀಟ್ರೋಟ್ ಪಲ್ಯ. ಅದಕ್ಕೆ ಒಂದು ಸ್ವಲ್ಪ ಈಗ ಪಾತ್ರೆ ಇಟ್ಟು 2 ಸ್ಪೂನ್ ಎಣ್ಣೆ ಹಾಕಿ ಮೇಲೆ ಒಂದು ಸ್ವಲ್ಪ ಜೀರಿಗೆ, ಆಮೇಲೆ ಸಾಸಿವೆ, ನೆಕ್ಸ್ಟು ಈರುಳ್ಳಿ, ಟೊಮಾಟೊ, ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಎಲ್ಲನೂ ಹಾಕಿಬಿಟ್ಟು ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಎಣ್ಣೆಯಲ್ಲೇ ಫ್ರೈ ಮಾಡ್ಕೊತಾ ಇದ್ದೀನಿ. ಫ್ರೈ ಮಾಡ್ಕೊಂಡ್ಬಿಟ್ಟು ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಒಂದು ಸ್ವಲ್ಪ ಅರಿಶಿನ ಪುಡಿ, ಆಮೇಲೆ ನೆಕ್ಸ್ಟು ಸ್ವಲ್ಪ ಚಿಕನ್ ಮಸಾಲ ಇಲ್ಲಾಂದರೆ ಗರಂ ಮಸಾಲ, ಆಮೇಲೆ ನೆಕ್ಸ್ಟು ಸ್ವಲ್ಪ ಖಾರ ಪುಡಿ. ನಿಮ್ಮ ಖಾರ ಹೇಗೆ ಬೇಕೋ ಹಂಗೆ ನೋಡ್ಕೊಂಡು ಹಾಕ್ಕೊಳ್ಳಿ.
ಆಮೇಲೆ ಏನಪ್ಪ ಅಂದರೆ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು, ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಬಿಟ್ಟು ಪಲ್ಯ ಅಂತೀನಿ ಸಾರಿ, ಈ ಬೀಟ್ರೋಟ್ ಬೇಯಿಸಿ ಇಟ್ಕೊಂಡಿದ್ನಲ್ಲ ಅದನ್ನು ಹಾಕ್ತಾಯಿದ್ದೀನಿ. ಹಾಕಿಬಿಟ್ಟು ಅದನ್ನು ಒಂದು ರೌಂಡ್ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಬಿಟ್ರೆ ಪಲ್ಯ ರೆಡಿ ಆಗುತ್ತೆ. ತುಂಬಾ ಟೇಸ್ಟಿಯಾಗಿ ಬಂದಿತ್ತು. ನೀವು ಕೂಡ ಟ್ರೈ ಮಾಡಿ. ನಾನು ಕ್ವಿಕ್ಕಾಗಿ ಮಾಡೀನಿ, ಬಟ್ ತುಂಬಾ ಟೇಸ್ಟಿಯಾಗಿ ಬಂತು. ನೀವು ಕೂಡ ಟ್ರೈ ಮಾಡಿ. ಇವೆಲ್ಲ ಚಪಾತಿ ಮಾಡ್ಕೊಂಡಿರಲ್ಲ ಅಕ್ಕ? ತೆಗೆದಿಡ ಹತ್ರ ಬೇಡ ಅನಿಸ್ತಾಯ್ತಾ? ಮತ್ತೆಲ್ಲಿ ಇಡ್ತೀರಲ್ಲ ನೋ ನಿನ್ನ ಕಬ್ಬಾಳ ಇಟ್ಕೊಳ್ಳೋ. ನನ್ನ ಕಡೆ ಪಾಪ ನಾಚಿಕೆ ಹಾಕ್ತೀನಿ. ಹಿಂಗೆ ಹಾಕಿ ಕೊಟ್ಟಿವಿ, ಯಾಕೆ ಕೊಟ್ಟಿಲ್ಲ? ಏನೇನೋ ಪ್ಲ್ಯಾನ್ ಮಾಡ್ತಿದ್ದಾರೆ ಇವ್ರು, ಏನೋ ನಡೆಸ್ಯಾರ ಗೊತ್ತಾಗೋಲ್ದು. ಎಲ್ಲ ಔಟ್ಪುಟ್ ಬಂದಮೇಲೆ ನೋಡೋಣಂತ. ಫ್ರೆಂಡ್ಸ್ ನೋಡ್ರಿ, ಈ ಟ್ರೈಪಾಡ್ ಹೆಡ್ ಮೌಂಟ್ ಯೂಸ್ ಮಾಡಿ ನಾನೀಗ ವಿಡಿಯೋ ಮಾಡಿರೋದು. ಇನ್ನು ಹೆಡ್ ಮೌಂಟ್ ಅಲ್ಲ, ಹೆಡ್ ಮೌಂಟ್ ಯೂಸ್ ಮಾಡಿ ವಿಡಿಯೋ ಮಾಡಿರೋದು. ಈಗ ಟ್ರೈಪಾಡು ಇತ್ತು ನಮ್ಮದು, ಎಲ್ಲ ನಮ್ಮ ತಮ್ಮ ಮುರಿದು ಹಾಕ್ಬಿಟ್ಟ. ಮುರಿದು ಹಾಕಿದ್ದಕ್ಕೆ ಈಗ ಅಷ್ಟು ಕಷ್ಟಪಟ್ಟು ಹೆಡ್ ಮೌಂಟ್ ಹಾಕೊಂಡಿದ್ದು ನೋಡ್ರಿ. ಇದೆಲ್ಲ ಹಿಂಗಾಗೈತಿ. ಹೆಡ್ ಮೌಂಟ್ ಹಾಕೊಂಡು ವಿಡಿಯೋ ಮಾಡಿದೆ. ಆ್ಯಕ್ಚುಲಿ ಘಾಟ ಆಗೈತಿ. ಫಸ್ಟ್ ಬಾಗ್ಲ ತೆಗಿ ಗೊತ್ತಿಲ್ಲ ಯಾಕೋ ಘಾಟ ಆಗ್ಬಿಡ್ತು. ಪಲ್ಯ ಒಗ್ಗರಣೆ ಹಾಕತ್ಲೆ ಘಾಟ ಆಯ್ತು. ಒಂದು ಸ್ವಲ್ಪ ವಿಂಡೋ ಓಪನ್ ಮಾಡೋಣ ಅಂದ್ಕೊಂತೀನಿ. ಯಾಕಂದ್ರೆ ಮತ್ತು ಮಸ್ತ್ ವಿವೋ ಮಳೆ ಬಂದಿದ ಮೇಲೆ ಅದು ವಿವೋ ಚೆನ್ನಾಗಿರ್ತದೆ. ಸ್ಟೇಟಿನಾಗ ಇಲ್ಲಿ ಭಾಳ ಲೆಂತ್ ಆಗಿದೆ ಅನ್ಸುತ್ತೆ ಲಾಗು. ಮೊದಲೇ ಭಾಳ ತಿಂದ ಮಾಡ್ತಾಯಿದ್ದೀನಿ, ಲೆಂತ್ ಆಗಿರ್ಬೇಕು ಲಾಗು. ಚಪಾತಿ ಮಾಡಿ ಆಮೇಲೆ ಲಾಗ್ ಕಂಟಿನ್ಯೂ ಸ್ಟೇಟಿನಾಗ. ನೋಡಿ ಫ್ಯಾಮಿಲಿ, ಇವಾಗ ಕಲರ್ಫುಲ್ ಚಪಾತಿ ರೆಡಿ ಆಗೈತಿ. ಎಲ್ಲ ಈಗ ಇಷ್ಟನ್ನು ಮಾಡಬೇಕು. ಇಲ್ಲಾಂದ್ರೆ ನೋಡೋಣ ಒಂದೊಂದು ರೆಡಿ ಮಾಡಿಕೊಂಡು ಉಳಿದಿಟ್ಟು ಹಂಗೆ ಫ್ರಿಜ್ಜಲ್ಲಿಟ್ಟು ಮತ್ತು ನೈಟ್ ಆದರೂ ಇಲ್ಲಾಂದರೆ ನಾಳೆ ಬೆಳಗ್ಗೆ ಆದರೂ ಮಾಡಿಬಿಟ್ಟು ಇಲ್ಲಿ ಹಂಚು ಕಾದತಿ. ಇವಾಗ ಒಂದು ಕೈಲೇ ತೆಗಿಯೋಕ್ಕಾಗಲ್ಲ ಆ್ಯಕ್ಚುಲಿ. ತಡ್ರಿ ಹಾಕಿ ನಮ್ಮ ಪಪ್ಪ ಇವಾಗ ಊಟಕ್ಕೆ ಕೊಡಬೇಕು. ಹಾಗಾಗಿ ನಮ್ಮ ಮಮ್ಮಿ ಅಲ್ಲಿ ಕ್ಲೀನ್ ಮಾಡ್ತಿದ್ದಾರೆ ರೂಮ್. ಅವರು ನಮ್ಮ ತಮ್ಮ ನಮ್ಮ ಮಮ್ಮಿ ಸೇರಿ ರೂಮ್ ಕ್ಲೀನ್ ಮಾಡ್ತಾಯಿದ್ದಾರೆ. ಮಾಡಲಿ ಅಂತೇಳಿ ನಾನು ಇವಾಗ ಚಪಾತಿ ಮಾಡ್ತಾಯಿದ್ದೀನಿ. ಎಲ್ಲ ಚಪಾತಿ ಮುಗಿಸಿ ಆಮೇಲೆ ಮತ್ತೆ ಬ್ಲಾಗ್ ಮಾಡ್ತೀವಿ ಅಂತ. ಮೊದಲೇ ಲೆಂತ್ ಆಗುತ್ತೆ ಬ್ಲಾಗು. ಹೆಂಗೆ ಅಡ್ಜಸ್ಟ್ ಮಾಡಿ ಎಡಿಟ್ ಮಾಡಬೇಕೋ ಗೊತ್ತಿಲ್ಲ ನನಗೂ. ಲೆಂತ್ ಆಗೈತಿ, ಬಟ್ ಸ್ಟಿಲ್ ಏನು ಮಾಡೋಕ್ಕಾಗಲ್ಲ. ನೀರು ತುಂಬ ಅದು ಸುರುಬೇಕಪ್ಪಿ. ಅದು ಎಲ್ಲೋ ಕಲರ್ ಕೊಡಪ್ಪ, ಸುರುಬೇಕು. ಎಷ್ಟು ಸುರುಬಾದ್ರು ನೀರು ಖಾಲಿ ಆಗ್ಯಾವು, ಬಟ್ ಕ್ಯಾನಲ್ಲಿ. ಬಟ್ ಅಲ್ಲಿದೆ ಕೊಡಪ ಅಂತ ಹಾಕಬೇಕು ಕ್ಯಾನಿಗೆ. ಓಕೆ, ಸ್ಟೇಟಿನಾಗಿರಿ ಓಕೆನಾ. ಆಮೇಲೆ ಲಾಕ್ ಫಸ್ಟು ಮಾಡೇನೆ ತೊಗೊಂಡು ಸ್ಟೇಟಿನಾಗಿರಿ. ಆಮೇಲೆ ಲಾಕ್ ಕಂಟಿನ್ಯೂ ಮಾಡ್ತೀನಿ. ಇಲ್ಲಾಂದ್ರೆ ಊಟ ಮಾಡ್ಬೇಕಾದ್ರೆ ಲಾಕ್ ಕಂಟಿನ್ಯೂ ಮಾಡ್ತೀನಿ ಸ್ಟೇಟಿನಾಗಿರಿ. ಫ್ಯಾಮಿಲಿ ಇವಾಗ ಊಟ ಮಾಡ್ತಿದ್ದೀನಿ. ಎಲ್ಲ ನಮ್ಮ ಮಮ್ಮಿನೂ ಇವಾಗ ಎಲ್ಲ ಕ್ಲೀನ್ ಮಾಡಿದ್ರು ರೂಮು. ಆಲ್ಮೋಸ್ಟ್ ಎಲ್ಲ ಕ್ಲೀನ್ ಆಗೈತಿ. ಕ್ಲೀನ್ ಅಂದರೆ ಏನು ಅಂದರೆ ಎಲ್ಲ ಸ್ವಲ್ಪ ಎಲ್ಲೆಲ್ಲಿ ಇಡಬೇಕು ಇಟ್ಟಿದ್ದಿಲ್ಲ, ಹಂಗಂಗೆ ಇಟ್ಟಿದ್ವಿ ಎಲ್ಲ. ಮತ್ತೆಲ್ಲ ಈಗ ಕ್ಲೀನಾಗಿ ಜೋಡಿಸಿ ಇದು ಮಾಡಿದರು. ತೊಗೊಂಬಂದಿ ಮೇಲೆ ಎಲ್ಲ ಸುಮ್ಮನೆ ಹಂಗೆ ಜೋಡಿಸ್ಕೊಂಡಿದ್ವಿ ಅಷ್ಟೇ. ಕ್ಲೀನಾಗೆಲ್ಲ ಎಲ್ಲೆಲ್ಲಿ ಇಡಬೇಕು ಹಂಗೆ ಐಟಮ್ಸಲ್ಲಿ ಇಟ್ಟಿದ್ದಿಲ್ಲ. ಹಾಗಾಗಿ ಆಮೇಲೆ ನಮ್ಮ ತಮ್ಮ ನೋಡ್ರು ಊಟ ಮಾಡತ್ತಾನ. ಇಲ್ಲಿ ಕಂಪ್ಯೂಟರ್ ಹಚ್ಚಿವಿ, ಬಟ್ ಕರೆಂಟ್ ಹೋಗ್ಬಿಡ್ತು, ಏನು ಮಾಡೋಕ್ಕಾಗಲ್ಲ. ಆಮೇಲೆ ಈಗ ಏನು ಊಟಪ್ಪ ಅಂದ್ರೆ ಬೀಟ್ರೋಟ್ ಪಲ್ಯ, ಬೀಟ್ರೋಟ್ ಚಪಾತಿ ಮತ್ತು ರೊಟ್ಟಿ, ಇದು ಸಾಂಬಾರು. ಓಕೆನಾ. ಊಟ ಮಾಡಿ ಆಮೇಲೆ ಲಾಗ್ ಕಂಟಿನ್ಯೂ ಮಾಡ್ತೀನಿ ಅಂತ ಸ್ಟೇಟಿನಾಗ.